ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ ಅವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಈ ಯಾದಗಿರಿಯಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಅಂತ ನೋಡಿದರೆ ಲ್ಯಾಬ್ ಟೆಕ್ನಿಷಿಯನ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಟೀಚರ್, ನರ್ಸಿಂಗ್ ಆಫೀಸರ್, ಡೆಂಟಲ್ ಟೆಕ್ನಿಷಿಯನ್, MBBS ಡಾಕ್ಟರ್, ಇನ್ನು ಹಲವಾರು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರಲಿಲ್ಲ ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕೋಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿಯವರು ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಯಾವ್ಯಾವ ಹುದ್ದೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಸ್ಯಾಲ್ರಿ ಏನಿರುತ್ತೆ, ಇದರ ಎಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿಯವರು MBBS ಡಾಕ್ಟರ್, ನರ್ಸಿಂಗ್ ಆಫೀಸರ್, ಇನ್ನು ಹಲವಾರು ಹುದ್ದೆಗಳು ಕರೆದಿರ್ತಾರೆ. ಯಾದಗಿರಿಯಲ್ಲಿ ಖಾಲಿ ಇರುತ್ತೆ. 78 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನಿತರೆ ಅಂತ ಹೇಳಿದ್ನಲ್ಲ, ಯಾವ್ಯಾವುದು ಅಂತ ನೋಡಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಇಷ್ಟು ಹುದ್ದೆಗಳು ಖಾಲಿ ಇದೆ. ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ಇದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಟೀಚರ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ನರ್ಸ್, MBBS ಡಾಕ್ಟರ್, ಡೆಂಟಲ್ ಹೈಜಿನಿಸ್ಟ್, ಡೆಂಟಲ್ ಟೆಕ್ನಿಷಿಯನ್, ಇದರ ಹಲವಾರು ಹುದ್ದೆಗಳಿದೆ. ಇದಿಷ್ಟು ಖಾಲಿ ಇರುತ್ತೆ. ಓಕೆನಾ. ನೆಕ್ಸ್ಟ್, ಯಾವ್ಯಾವ ಹುದ್ದೆಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ನೋಡೋದಾದ್ರೆ ಇಲ್ಲಿ ಹಲವಾರು ಹುದ್ದೆ ಇದೆ. ಇಲ್ಲಿ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿದೆ. ಒಂದ್ಸಲ ಝೂಮ್ ಔಟ್ ಮಾಡ್ತೀನಿ, ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ನ ತಗೋಬಹುದು. ಒಂದೆರಡು ಹೇಳ್ಬಿಡ್ತೀನಿ. ನರ್ಸಿಗೆ ಡಿಪ್ಲೊಮಾ ಅಥವಾ BS ಆಗಿದ್ರೆ ಸಾಕು. ಟೀಚರ್ ಮತ್ತು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ ಡಿಪ್ಲೊಮಾ ಆಗಿರಬೇಕು. ನರ್ಸಿಂಗ್ ಆಫೀಸರ್ಗೆ ಡಿಪ್ಲೊಮಾ, BSc ಅಥವಾ MSc ಆಗಿರಬೇಕಾಗತ್ತೆ. ಇನ್ನಿತರಿಗೆ MBBS, ಈ ಥರ ಬೇರೆ ಹಲವಾರು ಇದೆ. ಒಂದ್ಸಲಿ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ನ ವಿವರ ಆಯಿತು. ನೆಕ್ಸ್ಟ್, ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳೋದಾದರೆ ಇದನ್ನು ಕೂಡ ಹಲವಾರು ಏಜ್ ಲಿಮಿಟ್ನ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 18ರಿಂದ ಮ್ಯಾಕ್ಸಿಮಮ್ 50 ವರ್ಷದವ್ರ ತನಕ ಹಾಕ್ಕೋಬೋದು. ಇದನ್ನು ಕೂಡ ಒಂದ್ಸಲ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಪಾಸ್ ಮಾಡಿ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆನಾ. ಇದಿಷ್ಟು ಏಜ್ ಲಿಮಿಟ್ನ ವಿವರಗಳು. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳೋದಾದರೆ ರಿಟರ್ನ್ ಟೆಸ್ಟ್, ಅದಾದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರಗಳು. ಸ್ಯಾಲ್ರಿ ಬಂದು 11,500 ರೂಪಾಯಿಂದ ಹಿಡಿದು 1,30,000 ತನಕ ಇರುತ್ತೆ. ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಅಂತ ಇಲ್ಲಿ ಅಷ್ಟು ಡೀಟೇಲ್ಸ್ ಇದೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗಿಲ್ಲಿ. ಡೆಂಟಲ್ ಟೆಕ್ನಿಷಿಯನ್ ಹುದ್ದೆಗೆ 15,000, ಡೆಂಟಲ್ ಹೈಜಿನಿಸ್ಟ್ಗೂ ಕೂಡ 15,000 ಇರುತ್ತೆ. ಆಪ್ಟಿಮೆಟ್ರಿಸ್ಟ್ಗೆ 12,679, ಗೈನಕಾಲಜಿಸ್ಟ್, ಪಿಡಿಯಾಟ್ರಿಷಿಯನ್, ಅನೆಸ್ಥೆಟಿಕ್ಸ್ ಇದಕ್ಕೆ 1,30,000 ಸ್ಯಾಲ್ರಿ ಇರುತ್ತೆ. ಓಕೆನಾ. ನೆಕ್ಸ್ಟ್, ಟೀಚರಿಗೆ 15,554, ನರ್ಸಿಗೆ 14,187, ಆಪ್ಟೋಮೆಟ್ರಿಸ್ಟ್ಗೆ 12,679. ಇದಿಷ್ಟು ಡೀಟೇಲ್ ಸ್ಯಾಲ್ರಿದು. ಒಂದ್ಸಲ ಸ್ಕ್ರೀನ್ಶಾಟ್ನ ತಗೋಬಹುದು ನೀವು ವಿಡಿಯೋ ಪಾಸ್ ಮಾಡಿ. ನೆಕ್ಸ್ಟ್, ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕಬೇಕು. ಅಪ್ಲಿಕೇಶನ್ ಓಪನ್ ಆಗಿ ಡೇಟು 3 ಅಕ್ಟೋಬರ್ 2024, ಕ್ಲೋಸ್ ಆಗೋ ಡೇಟು 18 ಅಕ್ಟೋಬರ್ 2024. ಆನ್ಲೈನ್ ಮುಖಾಂತರ ಅಂತ ಹೇಳಿದೆ. ಇಲ್ಲಿ ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದು ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ಸು. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಬಹುದು. ಅಫಿಷಿಯಲ್ ನೋಟಿಫಿಕೇಶನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿ ಆ ಟೆಲಿಗ್ರಾಮ್ ಚಾನಲ್ನಿಂದ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಇದು. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ಗೆ ಹೋದಾಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೇಗಿರುತ್ತೆ ಅಂತ ನೋಡೋದಾದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅದಕ್ಕೆ ಇಲ್ಲಿ ಗೈನಕಾಲಜಿ ಇದ್ರೆ ಇದನ್ನು ಕ್ಲಿಕ್ ಮಾಡಿ, ಪೀಡಿಯಾಟ್ರಿಕ್ ಆದರೆ ಇದು, ಈ ಥರ ಹಲವಾರು ಲಿಂಕ್ಗಳಿದೆ. ನೀವು ಯಾವ ಜಾಬ್ ಸರ್ಚ್ ಮಾಡ್ತಾ ಇದ್ದೀರ ಅದ್ರ ಮೇಲೆ ಆ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇದಿಷ್ಟು ಜಾಬ್ನ ವಿವರ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀರಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಹುಷಾರಿಲ್ಲದೆ ಇರೋದ್ರಿಂದ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಧನ್ಯವಾದಗಳು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ.